ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಕೂಡ ಈ ದಿನದ ವಿಡಿಯೋ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನದ ವಿಡಿಯೋ ತರಗತಿನಲ್ಲಿ 9ನೇ ತರಗತಿ ತಿಳಿಗನ್ನಡ ಪಠ್ಯ ಪುಸ್ತಕದಲ್ಲಿರುವ ಒಂದು ಪದ್ಯವನ್ನ ಮಾಡ್ತಾ ಇದ್ದೇನೆ. ಯಾವುದು ಆ ಪದ್ಯ ಅಂತ ಹೇಳಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಒಂದು ಸುಂದರವಾಗಿರ್ತಕ್ಕಂತಹ ಜನಪದ ಗೀತೆಯೊಂದಿಗೆ ಈ ದಿನದ ತರಗತಿಯನ್ನ ಪ್ರಾರಂಭ ಮಾಡೋಣ. ಚಿಕ್ಕ ವಯಸ್ಸಲ್ಲಿ ಎಲ್ರೂ ಕೂಡ ಈ ಜನಪದ ಗೀತೆಯನ್ನ ಕೇಳಿರ್ತೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಕೂಸು ಇದ್ದ ಮನೆಗೆ ಬೇಸಣಿಕೆ ಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ, ಬೀಸಣಿಗೆ ಗಾಳಿ ಸುಳಿದಾವ. ಕೂಸು ಇದ್ದ ಮನೆಗೆ ಬೇಸಣಿಗೆ ಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಕೂಸು ಕಂದಯ್ಯ ಒಳ ಹೊರಗಾಡಿದರ ಬೀಸಣಿಗೆ ಗಾಳಿ ಸುಳಿದಾವ, ಬೀಸಣಿಗೆ ಗಾಳಿ ಸುಳಿದಾವ, ಬೀಸಣಿಗೆ ಗಾಳಿ ಸುಳಿದಾವ. ಕೇಳಿದಿರ ಅಲ್ವಾ ಎಲ್ರು ಕೂಡ ಈ ಜನಪದ ಹಾಡನ್ನ? ಹೌದು ವಿದ್ಯಾರ್ಥಿಗಳೇ, ಎಲ್ರು ಕೂಡ ಕೇಳೇ ಇರ್ತೀರಾ. ನಾವು ಕೂಡ ಶಾಲಾ ದಿನದಲ್ಲಿ ಓದುವಾಗ ಈ ಜನಪದ ಹಾಡು ನಮಗೂ ಕೂಡ ಪಠ್ಯ ಪುಸ್ತಕದಲ್ಲಿ ಇತ್ತು. ತಾಯಿ ತನ್ನ ಮಗುವನ್ನ ಆಟ ಆಡಿಸುವ ಸಂದರ್ಭದಲ್ಲಿ, ತಾಯಿ ತನ್ನ ಮಗುವನ್ನ ಮಲಗಿಸುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ರೀತಿಯ ಜನಪದ ಹಾಡುಗಳನ್ನ, ಲಾಲಿ ಹಾಡುಗಳನ್ನ ಹೇಳ್ತಾ ಇದ್ಲಂತೆ. ಇವಾಗ ಏನಕ್ಕೆ ಈ ಒಂದು ಜನಪದ ಗೀತೆಯ ಮೂಲಕ ತರಗತಿಯನ್ನ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರೆ, ಇವತ್ತು ನಾನ್ ನಿಮಗೆ ಮಾಡೋಕ್ ಹೊರಟಿರ್ತಕ್ಕಂತಹ ಪದ್ಯದ ಹೆಸರು ತೊಟ್ಟಿಲು ತೂಗುವ ಹಾಡು ಅಂತ ಹೇಳಿ. ತೊಟ್ಟಿಲು ತೂಗುವ ಹಾಡು ಅಂದ್ರೆ ಸಾಮಾನ್ಯವಾಗಿ ತೊಟ್ಲಲ್ಲಿ ಯಾರು ಮಲಗಿರ್ತಾರೆ ಹೇಳಿ? ಮಗು ಮಲಗಿರುತ್ತಲ್ವಾ? ಆ ಮಗುವನ್ನ ಮಲಗಿಸೋದಕ್ಕೆ ಅಂತ ಹೇಳಿ ತಾಯಿ ತೊಟ್ಟಿಲಲ್ಲಿ ಆ ಮಗುವನ್ನ ಹಾಕಿ ಅದಕ್ಕೆ ಯಾವ ರೀತಿಯ ಹಾಡನ್ನ ಹಾಡ್ತಾಳೆ ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ನಾವು ನೋಡ್ಬೋದಾಗಿದೆ. ಪದ್ಯವನ್ನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಈ ಪದ್ಯವನ್ನ ನಿಮ್ಗೆ ಏನಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿ ನಾನ್ ನಿಮ್ಗೆ ತಿಳಿಸ್ತೀನಿ ಮಕ್ಳೇ. ನಮ್ಮ ಭಾರತ ದೇಶ ಹಳ್ಳಿಗಳ ದೇಶ ಅಂತ ಹೇಳಿ ಕರೀತಾರೆ. ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಹಳ್ಳಿಗಳಿದೆ. ಹಳ್ಳಿಗರ ಜೀವನ ಒಂದು ರೀತಿ ಸಮೃದ್ಧವಾದಂತಹ ಜೀವನ ಅಂತ ಹೇಳಿ ಹೇಳ್ಬೋದು. ಹಳ್ಳಿಗರು ಪ್ರಕೃತಿಯ ಮಡಿಲಿನಲ್ಲಿ ತಮ್ಮ ಜೀವನವನ್ನ ಕಳೀತಾ ಇರ್ತಾರೆ. ಹಾಗೇನೆ ಆದ್ರೆ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಹಳ್ಳಿಗರು ಕೂಡ ಈ ಆಧುನಿಕತೆಯ ಪ್ರಭಾವದಿಂದ ಹಳ್ಳಿಯನ್ನ ಬಿಟ್ಟು ಪಟ್ಟಣದತ್ತ ಬರ್ತಾ ಇದ್ದಾರೆ. ಹಾಗೆ ಹಳ್ಳಿಗಳಲ್ಲಿ ಇದ್ದಂತಹ ಅವಿಭಕ್ತ ಕುಟುಂಬ ಇವತ್ತು ಕಣ್ಮರೆ ಆಗ್ತಾ ಇದೆ. ಎಲ್ರು ಕೂಡ ಇಂಡಿಪೆಂಡೆಂಟ್ ಆಗಿ ಇರಕ್ ಇಷ್ಟಪಡ್ತಾ ಇದ್ದಾರೆ. ಹಳ್ಳಿಯ ಜೀವನ, ಹಳ್ಳಿಯ ಸೊಗಡು, ಹಳ್ಳಿಯ ಪರಿಸರ ಎಲ್ಲವನ್ನ ಬಿಟ್ಟು ಪಟ್ಟಣದ ಹತ್ರ ಬರ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ನಮಗೆ ಪಟ್ಟಣ ಖುಷಿಯನ್ನೇನೋ ತಂದು ಕೊಡ್ಬೋದು, ಆದ್ರೆ ನಮಗೆ ತಾಯಿಯ ಮಡಿಲಿನ ವಾತಾವರಣವನ್ನ ತಂದು ಕೊಡೋದು ಅಂತ ಹೇಳಿದ್ರೆ ಅದು ಹಳ್ಳಿ ಮಾತ್ರ. ಹಳ್ಳಿಯಲ್ಲಿರುವ ಪ್ರಕೃತಿ ಸೌಂದರ್ಯ, ಅಲ್ಲಿರೋ ಗಾಳಿ, ಅಲ್ಲಿರೋ ಆಹಾರ, ಅಲ್ಲಿರುವ ಜನರ ಮುಗ್ಧತೆ ಎಲ್ಲವನ್ನು ಕೂಡ ನಾವ್ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಏನ್ ಮಾಡೋದು, ಇಂದಿನ ಆಧುನಿಕತೆಯ ಪ್ರಭಾವದಿಂದ ಹೆಚ್ಚು ಜನ ಪಟ್ಟಣಗಳತ್ತ ವಲಸೆ ಬರ್ತಾ ಇದ್ದಾರೆ. ಬರೀ ಜನರಷ್ಟೇ ವಲಸೆ ಬರ್ತಾ ಇಲ್ಲ, ಅವರು ಹಿಂದೆ ಏನು ಆಚರಣೆ ಮಾಡ್ತಾ ಇದ್ರಲ್ವಾ ಸಂಸ್ಕೃತಿ, ಆ ಸಂಸ್ಕೃತಿಯನ್ನು ಕೂಡ ಮರ್ತು ಹೋಗ್ತಾ ಇದ್ದಾರೆ. ಅವಿಭಕ್ತ ಕುಟುಂಬಗಳು ಒಡೆದು ಹೋಗ್ತಾ ಇದೆ. ಹಿರಿಯರ ಮಾರ್ಗದರ್ಶನಗಳು ಇಲ್ಲದ ಹಾಗಾಗ್ತಾ ಇದೆ ಅನ್ನೋದನ್ನ ಈ ಪದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ಪದ್ಯದಲ್ಲಿ ಒಬ್ಬಳು ತಾಯಿ ತನ್ನ ಮಗುವನ್ನ ಮಲಗಿಸುವ ಸಂದರ್ಭದಲ್ಲಿ ಯಾವ ರೀತಿ ಹಾಡನ್ನ ಹಾಡ್ತಾಳೆ, ಪ್ರಕೃತಿ ಸೌಂದರ್ಯ ಯಾವ ರೀತಿ ಇದೆ, ಹಳ್ಳಿಯ ಪ್ರಕೃತಿ ಸೌಂದರ್ಯ, ಅದನ್ನೆಲ್ಲ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಮಾಡ್ತಾ ಆ ಪ್ರಕೃತಿ ಸೌಂದರ್ಯಕ್ಕಿಂತ ನನ್ನ ಮಗು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಾಯಿಗೆ ತನ್ನ ಮಗು ಹೇಗಿದ್ರು ಕೂಡ ಮುದ್ದೆ ಅಲ್ವಾ? ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಪ್ರಕೃತಿ ಎಷ್ಟು ಸುಂದರವಾಗಿದೆಯೋ ಅದಕ್ಕಿಂತ ಸುಂದರವಾಗಿ ನನ್ನ ಮಗು ಇದೆ ಅಂತ ಹೇಳಿ ತಾಯಿ ಇಲ್ಲಿ ತೊಟ್ಟಿಲು ತೂಗುವ ಹಾಡು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಈ ಒಂದು ಪದ್ಯ ರಚನೆ ಮಾಡಿರುವ ಆ ಲೇಖಕಿಯವರ ಪರಿಚಯವನ್ನ ನಾವು ಮಾಡ್ಕೊಂಡ್ ಬರೋಣ. ಕೃತಿಕಾರರ ಪರಿಚಯ. ವೈದೇಹಿ ಎನ್ನುವವರು ಈ ಪದ್ಯವನ್ನ ರಚನೆ ಮಾಡಿದ್ದಾರೆ. ಇವರು 1945ರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಜನಿಸಿದರು. ಇವರ ನಿಜವಾದ ನಾಮ ಅಂದ್ರೆ ನಿಜವಾದ ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ ಅಂತ ಹೇಳಿ. ಇವರು ಒಂದು ಲೇಖನವನ್ನ ಪ್ರಕಟಿಸ್ತಾ ಇರ್ತಾರೆ, ನೀರೆಯರ ಮನ ಅಂತ ಹೇಳಿ. ಆ ಲೇಖನವನ್ನ ಪ್ರಕಟಿಸೋ ಸಂದರ್ಭದಲ್ಲಿ ವೈದೇಹಿ ಅನ್ನೋ ಕಾವ್ಯನಾಮವನ್ನ ರೂಢಿ ಮಾಡ್ಕೊಂಡ್ರು. ಇವರು ರಚನೆ ಮಾಡಿರೋ ಕೃತಿಗಳು ಅಂತ ಹೇಳಿದ್ರೆ ಬಿಂದು ಬಿಂದಿಗೆ, ಪಾರಿಜಾತ, ಅಸ್ಪೃಶ್ಯರು, ಅಮ್ಮಚ್ಚಿ ಎಂಬ ನೆನಪು, ಮಲ್ಲಿನಾಥನ ಧ್ಯಾನ, ಮೇಜು ಮತ್ತು ಬಡಗಿ ಮುಂತಾದ ಕೃತಿಗಳನ್ನ ಇವರು
ರಚಿಸಿದ್ದಾರೆ. ಹಾಗೆ ಇವರ ಸಾಹಿತ್ಯ ಸಾಧನೆಗೆ ಬಂದಿರೋ ಪ್ರಶಸ್ತಿಗಳನ್ನ ನೋಡೋದಾದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, MK ಇಂದಿರಾ ಪ್ರಶಸ್ತಿ, ಅನುಪಮ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಹಾಗೆ ಕ್ರೌಂಚ ಪಕ್ಷಿಗಳು ಎನ್ನುವ ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ. ಪ್ರಸ್ತುತ ತೊಟ್ಟಿಲು ತೂಗುವ ಹಾಡು ಪದ್ಯವನ್ನ ಹೂವ ಕಟ್ಟುವ ಕಾಯಕ ಎನ್ನುವ ಕವನ ಸಂಕಲನದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಇವಾಗ ನಾನು ಪದ್ಯವನ್ನ ಒಮ್ಮೆ ವಾಚನ ಮಾಡ್ತೇನೆ, ಎಲ್ರೂ ಕೂಡ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪ್ರಕೃತಿಯ ಸೌಂದರ್ಯ ಹೇಗಿದೆ ಅನ್ನೋದನ್ನ ಇಲ್ಲಿ ತಾಯಿ ತನ್ನ ಮಗುವಿಗೆ ಹೇಳ್ತಾ ಆ ಪ್ರಕೃತಿಯ ಸೌಂದರ್ಯಕ್ಕಿಂತ ತನ್ನ ಮಗುವಿನ ಅಂದ ಚಂದ ಸೌಂದರ್ಯ ಹೆಚ್ಚು ಇದೆ ಅಂತ ಹೇಳೋದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಪದ್ಯ ತೊಟ್ಟಿಲು ತೂಗುವ ಹಾಡು. ಮುಗಿಲು ಚಂದ ಮಳೆಯು ಚಂದ ತೊಯ್ದು ಗುಡ್ಡ ಬೆಟ್ಟ ಚಂದ, ಮಿಟ್ಟೆ ಹೂ ಪಕಳೆ ಚಂದ, ಮೊಟ್ಟೆ ಚಂದ ಹಕ್ಕಿ ಚಂದ, ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ, ತೊದಲು ತೂಗಿರೋ ಹಾಡಿ ಹಾಡಿ ತೂಗಿರೋ. ಹರಿವ ಹೊಳೆಯ ಲುಳುಳು ಚಂದ, ಅಲೆಯ ನೊರೆಯ ರುರುರು ಚಂದ, ಗಾಳಿ ಸೊಯ್ ಹಾಯಿ ಚಂದ, ಸಾವಧಾನ ತೇಲಿ ಬರುವ ದೋಣಿಯೋ ಗೀತೆ ಚಂದ, ಎಲ್ಲಕ್ಕಿಂತ ಜೋಲಿಯೊಳಗೆ ಲಲಲ ನಗುವ ಹಸುಳೆ ಚಂದ, ಬೀಸಿ ತೂಗಿರೋ ಜೋಲಿ ಲಾಲಿ ತೂಗಿರೋ. ಗಿರಿಯು ಚಂದ ಗರಿಯು ಚಂದ, ಗಿರಿಯಲಾಡೋ ನವಿಲು ಚಂದ, ಗಿರಿಗಿರಿ ಗಿರಿಗಿಟಿಯು ಚಂದ, ಗರಗರ ಬುಗುರಿ ಬಳಿ ಪಿಳಿ ಪಿಳಿ ಗಿಳಿಗೊಂಬೆ ಚಂದ, ಎಲ್ಲಕ್ಕಿಂತ ಕರಿಕಂಗಳ ಮಿರಿಮಿರಿ ಮಿನುಗುವ ತಾರೆ ಚಂದ, ಎಲ್ಲಕ್ಕಿಂತ ಗುಬ್ಬಿ ಗುಬ್ಬಿ ತಾರಮ್ಮಯ್ಯ ಚಂದ, ಇನ್ನೂ ತೂಗಿರೋ ಹೊಯ್ ಮಗುವ ತೂಗಿರೋ, ಆಹಾ ಜಗವ ತೂಗಿರೋ. ತುಂಬಾನೇ ಚೆನ್ನಾಗಿದೆ ಈ ಪದ್ಯ. ಮಗುವನ್ನ ತಾಯಿ ಇಲ್ಲಿ ತೊಟ್ಟಿಲಿನಲ್ಲಿ ಹಾಕಿ ಮಲಗಿಸುವ ಸಂದರ್ಭದಲ್ಲಿ ಈ ಒಂದು ಹಾಡನ್ನ ಹಾಡ್ತಾ ಇದ್ದಾಳೆ. ನೋಡಿ, ಇಲ್ಲಿ ತಾಯಿ ತನ್ನ ಮಗುವಿನ ಸೌಂದರ್ಯವನ್ನ ಪ್ರಕೃತಿಯೊಂದಿಗೆ ಹೋಲಿಕೆ ಮಾಡ್ತಿದ್ದಾಳೆ. ಪ್ರಕೃತಿ ಸೌಂದರ್ಯ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕಿಂತ ತನ್ನ ಮಗು ಅಂದವಾಗಿದೆ, ಚಂದವಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಮುಗಿಲು ಚಂದ ಮಳೆಯೂ ಚಂದ. ಮುಗಿಲು ಅಂದ್ರೆ ಆಕಾಶ. ಆಕಾಶ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ವಿಶಾಲವಾಗಿರುತ್ತೆ, ನೀಲಿ ಬಣ್ಣದಲ್ಲಿರುತ್ತೆ, ಹಾಗೇನೆ ಬಿಳಿ ಮೋಡಗಳಿರುತ್ತೆ. ಹಾಗಾಗಿ ಏನ್ ಹೇಳ್ತಿದಾರೆ ಇಲ್ಲಿ, ಮುಗಿಲು ಚಂದ ಮಳೆಯೂ ಚಂದ. ಇನ್ನ ಮಳೆ ಅಂತೂ ಕೇಳಲೇಬೇಕಾ? ಮಳೆ ಬಂದ್ರಂತೂ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮಕ್ಕಳೇ? ತಂಪಾದಂತಹ ವಾತಾವರಣ ಇರುತ್ತೆ, ಗಿಡ ಮರದಲ್ಲೆಲ್ಲ ಮಳೆ ಹನಿಗಳು ತೊಟ್ಟಿಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಲೇಖಕಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆಕಾಶವೂ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಮಳೆಯೂ ಕೂಡ ತುಂಬಾ ಚೆನ್ನಾಗಿದೆ. ತೊಯ್ದ ಗುಡ್ಡ ಬೆಟ್ಟ ಚಂದ. ಆ ಮಳೆ ನೀರಿನಲ್ಲಿ ನೆನೆದು ಹೋದಂತಹ ಬೆಟ್ಟಗಳು ಗುಡ್ಡಗಳು ನೋಡೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಳೆ ಬಂದು ನಿಂತಾಗ ಆ ಮರ ಗಿಡಗಳ ಮೇಲಿರ್ತಕ್ಕಂಥ ತಿಳಿಯಾದ ಧೂಳೆಲ್ಲ ಹೋಗ್ಬಿಟ್ಟು ಆ ಮರ ಗಿಡಗಳು ಇನ್ನ ಹಚ್ಚ ಹಸಿರಿನಿಂದ ಹೊಳಿತಾ ಇರುತ್ತೆ. ಹಾಗಾಗಿ ಇಲ್ಲಿ ಕವಯತ್ರಿ ಹೇಳ್ತಾ ಇದ್ದಾರೆ, ಆ ಮಳೆ ನೀರಿನಲ್ಲಿ ತೊಯ್ದಂತಹ ಗುಡ್ಡ ಬೆಟ್ಟಗಳು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಮಿಟ್ಟೆ ಹೂ ಪಕಳೆ ಚಂದ. ಮಿಟ್ಟೆ ಹೂ ಅಂತ ಹೇಳಿದ್ರೆ ಎತ್ತರವಾದಂತಹ ಪ್ರದೇಶದಲ್ಲಿ ಅಥವಾ ದಿಬ್ಬ ಬೆಟ್ಟ ಈ ಪ್ರದೇಶದಲ್ಲಿ ಬಿಡ್ತಕ್ಕಂತಹ ಹೂ, ಗೊತ್ತಾಯ್ತಾ? ಆ ಹೂವಿನ ಪಕಳೆ ಅಂದ್ರೆ ದಳ ಅಥವಾ ಎಸಳು. ಆ ಹೂವಿನ ದಳ ಅಂತೂ ಇನ್ನ ತುಂಬಾ ಚೆನ್ನಾಗಿರುತ್ತೆ. ಆ ಬಣ್ಣದ ಹೂವು, ಆ ಬಣ್ಣದ ಹೂವಿನ ಮೇಲೆ ಮಳೆ ಹನಿ ಬಿದ್ದಿದೆ. ಆ ಹೂವಂತೂ ನೋಡೋದಕ್ಕೆ ಇನ್ನ ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆ ಚಂದ ಹಕ್ಕಿ ಚಂದ. ಹಕ್ಕಿಗಳು ಇಟ್ಟಂತಹ ಮೊಟ್ಟೆ, ಗೂಡಿನಲ್ಲಿ ಇಟ್ಟಂತಹ ಮೊಟ್ಟೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಹಕ್ಕಿಗಳು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತವೆ. ಆದರೆ ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ. ಈ ಪ್ರಕೃತಿನಲ್ಲಿರ್ತಕ್ಕಂತಹ ಎಲ್ಲಾ ನೈಸರ್ಗಿಕ ಸಂಪತ್ತುಗಳು ತುಂಬಾನೇ ಚೆನ್ನಾಗಿದೆ, ಆದ್ರೆ ಇದೆಲ್ಲದಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನಲ್ಲಿ ಮಲಗಿರ್ತಕ್ಕಂತಹ ಪುಟ್ಟ ಕಂದಮ್ಮ ಏನಿದೆಯಲ್ವಾ, ಆ ಕಂದಮ್ಮ ನೋಡೋದಕ್ಕೆ ಇನ್ನೂ ಚೆನ್ನಾಗಿದೆ. ತೊದಲು ತೂಗಿರೋ ಹಾಡಿ ಹಾಡಿ ತೂಗಿರೋ. ತೊದಲು ಮಾತನ್ನ ಮಾತಾಡ್ತಾ ಇರುವ ನಮ್ಮ ಮನೆಯ ಕಂದಮ್ಮ ನೋಡೋದಕ್ಕೆ ಇನ್ನ ಸುಂದರವಾಗಿದೆ, ನೋಡೋದಕ್ಕೆ ಇನ್ನ ಚಂದವಾಗಿದೆ. ಇಂತಹ ತೊದಲು ನುಡಿಯುವ ಕಂದಮ್ಮನನ್ನ ತೊಟ್ಟಿಲಿನಲ್ಲಿ ಹಾಕಿ ತೂಗಿರಿ, ಅದಕ್ಕೆ ನಿದ್ದೆ ಬರುವ ತನಕ ಲಾಲಿ ಹಾಡಿ ಅಂತ ಹೇಳಿ ಮೊದಲನೇ ಪ್ಯಾರದಲ್ಲಿ ಹೇಳ್ತಿದ್ದಾರೆ. ಇನ್ನ ನಂತರ ನೋಡಿ, ಹರಿವ ಹೊಳೆಯ ಲುಳುಳು ಚಂದ. ಇಲ್ಲಿ ಪ್ರಕೃತಿಯ ನಾದದ ಬಗ್ಗೆ ಹೇಳ್ತಾ ಇದ್ದಾರೆ. ಹೊಳೆ ಹರಿಯೋ ಸಮಯದಲ್ಲಿ ಯಾವ ರೀತಿ ಶಬ್ದವನ್ನ ಮಾಡುತ್ತೆ? ಜುಳು ಜುಳು ಶಬ್ದವನ್ನ ಮಾಡುತ್ತೆ. ಈಗ ಏನಾದ್ರೂ ಜಲಪಾತಗಳಿರ್ಬೋದು ಅಥವಾ ನೀರು ಹರಿಯೋ ಸಮಯದಲ್ಲಿರ್ಬೋದು, ಜುಳುಳು ಶಬ್ದ ಬರುತ್ತೆ ಅಲ್ವಾ, ಅಳುಳು ಶಬ್ದ ಬರುತ್ತಲ್ವಾ, ಆ ಶಬ್ದ ಕೇಳೋದಕ್ಕೇನೆ ತುಂಬಾ ಚಂದವಾಗಿರುತ್ತೆ. ಅಲೆಯ ನೊರೆಯ ರುರುರು ಚಂದ. ಸಮುದ್ರದಲ್ಲಿ ಜೋರಾಗಿ ಅಲೆಗಳು ಬರುತ್ತಲ್ವಾ,
ಆ ಅಲೆಗಳು ಜೋರಾಗಿ ಬಂದಾಗ ಆ ಸಮುದ್ರದ ನೀರು ನೊರೆಯ ರೀತಿ ಆಗ್ಬಿಟ್ಟಿರುತ್ತೆ, ಗೊತ್ತಾಯ್ತಾ? ಆ ನೊರೆಯಿಂದ ಶಬ್ದ ಬರುತ್ತಲ್ಲ, ರೂ 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 ಅನ್ನೋ ಶಬ್ದ ಬರುತ್ತೆ. ಆ ಶಬ್ದ ಅಂತೂ ಇನ್ನೂ ಕೇಳೋದಕ್ಕೆ ಚೆನ್ನಾಗಿರತ್ತೆ. ಅಷ್ಟೇ ಅಲ್ಲ, ಸುಯ್ ಅಂತ ಬೀಸುವ ಗಾಳಿಯ ಹಾಯಿ ಚಂದ. ಈಗ ಗಾಳಿ ಬೀಸೋ ಸಮಯದಲ್ಲಿ ಸುಯ್ ಅಂತ ಒಂದು ಶಬ್ದ ಬರುತ್ತೆ, ನೀವು ಗಮನಿಸಿ ಮಕ್ಕಳೇ. ಆ ಶಬ್ದ ಅಂತೂ ಕೇಳೋದಕ್ಕೆ ಇನ್ನ ಚೆನ್ನಾಗಿರುತ್ತೆ. ಸಾವಧಾನ ತೇಲಿ ಬರುವ ದೋಣಿಯೋ ಗೀತೆ ಚಂದ. ಇನ್ನ ಈ ಸಂದರ್ಭದಲ್ಲಿ ಒಂದು ನದಿನಲ್ಲಿ ನಿಧಾನವಾಗಿ ಬರ್ತಕ್ಕಂತಹ ದೋಣಿ ಏನಿದೆಯಲ್ವಾ, ಆ ದೋಣಿ ನೋಡೋದಕ್ಕೆ ಇನ್ನ ಚೆನ್ನಾಗಿರುತ್ತೆ. ಹಾಗೆ ಆ ದೋಣಿಯ ಹಾಡು ಇನ್ನೂ ಸುಂದರವಾಗಿರುತ್ತೆ. ಆದ್ರೆ ಎಲ್ಲಕ್ಕಿಂತ ಜೋಲಿಯೊಳಗೆ ಲಲಲ ನಗುವ ಹಸುಳೆ ಚಂದ. ಪ್ರಕೃತಿಯಲ್ಲಿ ಇರುವ ಈ ಎಲ್ಲಾ ಅಂಶಗಳು ಚಂದವೇ, ಸುಂದರವೇ. ಆದ್ರೆ ಇದೆಲ್ಲದಕ್ಕಿಂತ ಚಂದವಾಗಿರೋದು ನನ್ನ ಮನೆಯ ತೊಟ್ಟಿಲಲ್ಲಿ ಮಲಗಿರ್ತಕ್ಕಂಥ ನನ್ನ ಕಂದಮ್ಮ. ಆ ಕಂದಮ್ಮನ ನಗು ಏನಿದೆಯಲ್ವಾ, ಆ ನಗು ತುಂಬಾನೇ ಚಂದ. ಬೀಸಿ ತೂಗಿರೋ ಜೋಲಿ ಲಾಲಿ ತೂಗಿರೋ. ಆ ಜೋಲಿಯನ್ನ ನೀವು ಬೀಸಿ ತೂಗಿ ಮಗುವಿಗೆ ನಿದ್ದೆ ಬರೋ ರೀತಿ ಮಾಡಿ ನೀವು ಆ ಮಗುವನ್ನ ಮಲಗಿಸಿ ತೂಗಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನ ಕೊನೆ ಪದ್ಯ ಭಾಗದಲ್ಲಿ ಏನ್ ಹೇಳ್ತೀರಾ ನೋಡಿ. ಗಿರಿಯು ಚಂದ ಗರಿಯು ಚಂದ ಗಿರಿಯಲಾಡೋ ನವಿಲು ಚಂದ. ಗಿರಿ ಅಂತ ಹೇಳಿದ್ರೆ ಬೆಟ್ಟ, ಬೆಟ್ಟ ಚಂದ. ಹಾಗೆ ಬೆಟ್ಟದಲ್ಲಿರ್ತಕ್ಕಂಥ ಗರಿ, ಗರಿ ಅಂತ ಹೇಳಿದ್ರೆ ಯಾವುದೇ ಮರದ ಎಲೆಗಳು ಅಂತ ಹೇಳಿ ತಗೋಬಹುದು. ಸಾಮಾನ್ಯವಾಗಿ ತೆಂಗಿನ ಮರದ ಗರಿ ಅಂತ ಹೇಳಿ ನಾವು ತಗೋಬಹುದು. ಆ ಬೆಟ್ಟ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೆಟ್ಟದ ಮೇಲೆ ಇರ್ತಕ್ಕಂತಹ ಆ ಗರಿ ಕೂಡ ಚೆನ್ನಾಗಿರುತ್ತೆ. ಗಿರಿಯಲಾಡೋ ನವಿಲು ಚಂದ. ಇನ್ನ ಆ ಬೆಟ್ಟ ಅಥವಾ ಬೆಟ್ಟದ ಮೇಲೆ ಇರ್ತಕ್ಕಂತಹ ಒಂದು ಗುಹೆ, ಆ ಗುಹೆ ಹತ್ರ ಆಡ್ತಕ್ಕಂತಹ ನವಿಲು ನೋಡೋದಕ್ಕೆ ಇನ್ನೂ ಸುಂದರವಾಗಿರುತ್ತೆ. ಅಷ್ಟೇ ಅಲ್ಲ, ಗಿರಿ ಗಿರಿ ಗಿರಿಗಿಟಿಯು ಚಂದ. ಚಿಕ್ಕ ಮಕ್ಕಳಿಗೆ ಗಿರ್ಗಿಟ್ಲೆ ಆಡ್ಸೋದು ಅಂತ ಹೇಳಿ ಒಂದ್ ಗಿರ್ಗಿಟ್ಲೆ ತಂದು ಕೊಡ್ತಾರೆ. ಆ ಮಗುಗ ಆ ಗಿರ್ಗಿಟ್ಲೆ ಅಂದ್ರೆ ತುಂಬಾ ಇಷ್ಟ, ಗೊತ್ತಾಯ್ತಾ? ಆ ಗಿರ್ಗಿಟ್ಲೆ ಅಂತೂ ನೋಡೋದಕ್ಕೆ ಇನ್ನ ಚೆನ್ನಾಗಿರುತ್ತೆ. ಇನ್ನ ಮಕ್ಕಳ ಮೆಚ್ಚಿನ ಆಟಿಕೆ ಅಂತ ಹೇಳಿದ್ರೆ ಸುತ್ತುವ ಬುಗುರಿ, ಗರ ಗರ ತಿರುಗುವ ಬುಗುರಿ ಏನಿದೆಯಲ್ವಾ, ಆ ಬುಗುರಿ ನೋಡೋದಕ್ಕೆ ಇನ್ನೂ ಚಂದವಾಗಿರುತ್ತೆ. ಪಿಳಿ ಪಿಳಿ ಗಿಳಿ ಗೊಂಬೆ ಚಂದ. ಚಿಕ್ಕ ಟಾಯ್ ಇರುತ್ತಲ್ಲ ಗಿಳಿ ಗೊಂಬೆ, ಅದು ಪಿಳಿ 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 ಅಂತ ಹೇಳಿ ಕಂಡ್ಬಿಡ್ತಿರತ್ತೆ. ಆ ಗೊಂಬೆ ಅಂತೂ ನೋಡೋದಕ್ಕೆ ಇನ್ನ ಚಂದವಾಗಿರುತ್ತೆ. ಎಲ್ಲಕ್ಕಿಂತ ಕರಿ ಕಂಗಳ ಮಿರಿ ಮಿನುಗುವ ತಾರೆ ಚಂದ. ಇದೆಲ್ಲದಕ್ಕಿಂತ ಚೆನ್ನಾಗಿರೋದು ಯಾವುದು ಅಂದ್ರೆ ಕರಿ ಕಂಗಳ. ಕರಿ ಕಂಗಳು ಅಂತ ಹೇಳಿದ್ರೆ ಕಪ್ಪಾದ ಮೋಡದಲ್ಲಿ ಇರುವ ಮಿರಿ ಮಿರಿ ಮಿನುಗುವ ನಕ್ಷತ್ರ ಚಂದ, ತಾರೆ ಚಂದ ಅಂತ ಹೇಳಿ ಹೇಳ್ತಿದ್ದಾರೆ. ಎಲ್ಲಕ್ಕಿಂತ ಗುಬ್ಬಿ ಗುಬ್ಬಿ ತಾರಮ್ಮಯ್ಯ ಚಂದ. ಆದ್ರೆ ಎಲ್ಲದಕ್ಕಿಂತ ಆ ಗುಬ್ಬಿಯಿಂದ ಒಂದು ಶಬ್ದ ಬರುತ್ತೆ ನೋಡಿ, ಚಿವ್ 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 ಅಂತ ಹೇಳಿ. ಆ ಗುಬ್ಬಿಯ ಧ್ವನಿಯಂತೂ ಇನ್ನೂ ಚಂದವಾಗಿರುತ್ತೆ. ಇನ್ನೂ ತೂಗಿರೋ ಹೊಯ್ ಮಗುವ ತೂಗಿರೋ, ಆಹಾ ಜಗವ ತೂಗಿರೋ. ಬರೀ ನಾವು ಮಗುವನ್ನ ತೂಗಿದ್ರೆ ಸಾಲದು, ಅದ್ರ ಜೊತೆಗೆ ಇಡೀ ಜಗತ್ತನ್ನ ನಾವು ತೂಗ್ಬೇಕಾಗಿದೆ. ಈ ರೀತಿ ಪ್ರಕೃತಿ ಸೌಂದರ್ಯದೊಂದಿಗೆ ತನ್ನ ಮಗುವಿನ ಸೌಂದರ್ಯ, ತನ್ನ ಮಗುವಿನ ತೊದಲು ನುಡಿಯನ್ನ ಇಲ್ಲಿ ಹೋಲಿಕೆ ಮಾಡಿ ಇಲ್ಲಿ ಕವಿಯತ್ರಿಯವರು ಈ ಪದ್ಯವನ್ನ ರಚನೆ ಮಾಡಿದ್ದಾರೆ. ಪ್ರಕೃತಿನಲ್ಲಿರುವ ಎಲ್ಲಾ ಅಂಶಗಳು ಕೂಡ ಚಂದ. ಮಳೆ ಚೆನ್ನಾಗಿರುತ್ತೆ, ಬೆಟ್ಟ ಚೆನ್ನಾಗಿರುತ್ತೆ, ಬೆಟ್ಟದ ಮೇಲಿನ ಹೂವು ಚೆನ್ನಾಗಿರುತ್ತೆ, ಹೂವಿನ ದಳ ಚೆನ್ನಾಗಿರುತ್ತೆ, ಪಕ್ಷಿ ಚೆನ್ನಾಗಿರುತ್ತೆ, ಪಕ್ಷಿ ಇಟ್ಟಂತಹ ಮೊಟ್ಟೆ ಚೆನ್ನಾಗಿರುತ್ತೆ. ಆದ್ರೆ ಎಲ್ಲದಕ್ಕಿಂತ ಚಂದವಾಗಿರೋದು ತೊಟ್ಟಿಲಲ್ಲಿ ಆಡ್ತಕ್ಕಂತಹ ಮಗು ಅಂತ ಹೇಳಿದ್ದಾರೆ. ಇನ್ನ ಆ ಹರಿತಕ್ಕಂತಹ ನದಿಯ ಜುಳು ಜುಳು ನಾದ ಚೆನ್ನಾಗಿರುತ್ತೆ, ಸುಯಿ ಅಂತ ಬೀಸುವ ಆ ಗಾಳಿಯ ಧ್ವನಿ ಚೆನ್ನಾಗಿರುತ್ತೆ. ಹಾಗೆ ಸಮುದ್ರದ ಅಲೆಯ ರುರು ಧ್ವನಿ ಚೆನ್ನಾಗಿರುತ್ತೆ. ಅದು ಹಾಗೆ ನದಿಯಲ್ಲಿ ತೇಲಿ ಬರ್ತಕ್ಕಂತಹ ಆ ದೋಣಿಯ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಹಾಗೆ ಅದ್ರ ಜೊತೆನಲ್ಲೇ ಪರಿಸರದಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಂಶವೂ ಕೂಡ ಇಲ್ಲಿ ತಾಯಿಗೆ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇದೆ. ಮಕ್ಕಳು ಆಡ್ತಕ್ಕಂತಹ ಗಿರ್ಗಿಟ್ಟೆ ಇರ್ಬೋದು, ತಿರುಗ್ತಕ್ಕಂತಹ ಬುಗುರಿ ಇರ್ಬೋದು, ಹಾಗೆ ಮಗುವಿನ ಆಟಿಕೆಯಾದಂತಹ ಗಿಳಿ ಇರ್ಬೋದು. ಇದೆಲ್ಲದಕ್ಕಿಂತ ತನ್ನ ಮಗು ಮುದ್ದಾಗಿದೆ. ಹಾಗೆ ಗುಬ್ಬಿ ಏನು ಚಿವ್ ಚಿವ್ ಅಂತ ಸದ್ದು ಮಾಡುತ್ತಲ್ಲ, ಆ ಸದ್ದಿಗಿಂತ ತನ್ನ ಮಗುವಿನ ನಗು ಚಂದವಾಗಿದೆ. ಹಾಗೆ ಅದ್ರೊಟ್ಟಿಗೆನೆ ಕಪ್ಪಾದಂತ ಆಕಾಶದಲ್ಲಿ ಹೇಗೆ ನಕ್ಷತ್ರ ಪಳಪಳ ಹೊಳಿತಾ ಇದೆಯೋ, ಅದೇ ರೀತಿ ನನ್ನ ಕಂದಮ್ಮ ಕೂಡ ತೊಟ್ಟಿಲಲ್ಲಿ ಹೊಳಿತಾ ಇದೆ ಅಂತ ಹೇಳಿ ಇಲ್ಲಿ ತಾಯಿ ತನ್ನ ಮಗುವನ್ನ ಜೋಗುಳ ಹಾಡಿ ಮಲಗಿಸ್ತಾ ಇದ್ದಾಳೆ. ಪ್ರಕೃತಿಯ ಸೌಂದರ್ಯವನ್ನ ತನ್ನ ಮಗುವಿನ ಸೌಂದರ್ಯ ಜೊತೆ ಹೋಲಿಕೆಯನ್ನ ಮಾಡಿ ಪ್ರಕೃತಿಗಿಂತ ತನ್ನ ಮಗುವೇ ಇಲ್ಲಿ ಸೌಂದರ್ಯವಾಗಿದೆ ಅಂತ ಹೇಳುವ ಆ ತಾಯಿಯ ಹಾಡನ್ನ ನಾವು ಕೇಳ್ಬೋದಾಗಿದೆ. ಎಲ್ರಿಗೂ ಕೂಡ ಈ ಪದ್ಯ ಅರ್ಥ ಆಯ್ತು ಅಂದ್ಕೊಂಡು ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.